ಇದು ಹೊರಗೆ ಮಾತಾಡಿದ್ದೆಲ್ಲ ಆಯಿತು. ವಿಧಾನಸಭೆಯ ಒಳಗೆ ಮಾಜಿ ಸಚಿವ ಸುನೀಲ್ ಕುಮಾರ್ ಅವರು ಪ್ರಭಾವಿ ಸಚಿವರ ಕೈವಾಡ ಇದೆ ಅಂತ ಸುದ್ದಿ ಆಗ್ತಿದೆ, ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಿದೆ. ಯಾರು ಆ ಸಚಿವರು ಅನ್ನೋದನ್ನು ಮೊದಲು ಸ್ಪಷ್ಟಪಡಿಸಿ ಅಂತ. ಈಗ ಸಚಿವರು ಅಂದರೆ ಕಾಂಗ್ರೆಸ್ನವರು ಅಂತ ಅರ್ಥ. ಸಚಿವರು ಇನ್ಯಾರು ಬೇರೆ ಪಕ್ಷದವ್ರು ಇರೋಕ್ಕಾಗತ್ತಾ? ಬಿ ಜೆ ಪಿಯವರು, ಜೆ ಡಿ ಎಸ್ನವ್ರಿಗೆ ಅದೊಂದು ಅಸ್ತ್ರ ಸಿಕ್ಕಂಗಾಗಿದೆ. ಅದಕ್ಕೆ ಹೋಮ್ ಮಿನಿಸ್ಟ್ರಿ ಹೇಳೋದು ಸಿ ಬಿ ಐನವ್ರು ತನಿಖೆ ಮಾಡ್ತಿದ್ದಾರೆ, ಅವರೇ ಹೇಳಿ ಬಿಡಿ ಪ್ರಭಾವಿ ಸಚಿವರ ಹೆಸರನ್ನು ಅಂತ. ನೀವು ಸಿ ಬಿ ಐ ಕೊಡ್ತೀರಾ ಅಥವಾ ಕೊಡಿ ಸಿ ಬಿ ಐಗೆ ಅಂತ ಸುನೀಲ್ ಕುಮಾರ್ ಅವರು. ಅದನ್ನ ಕೇಳಿಸ್ಕೊಳ್ಳಿ. ಚಿತ್ರನಟಿ ರನ್ಯಾ ರಾವ್ ಅವರು ಅಂತಾರಾಷ್ಟ್ರೀಯ ಚಿನ್ನ ಸಾಗಾಣಿಕೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಇದರ ಹಿಂದೆ ಇವತ್ತಿನ ಪತ್ರಿಕೆ ಬಹಳ ದೊಡ್ಡ ಪ್ರಮಾಣದಲ್ಲಿ ವರದಿ ಮಾಡಿರುವಂತದ್ದು 2 ಸಚಿವರ ಕೈ ಇದೆ ಎನ್ನುವಂಥದ್ದನ್ನು ಕೂಡ ಇವತ್ತು ಉಲ್ಲೇಖ ಮಾಡಿದೆ. ಚಿನ್ನ ಸ್ಮಗ್ಲಿಂಗ್ ನಲ್ಲಿ ಏನಾದ್ರು ಕೈವಾಡ ಇದೆಯಾ ಅನುಮಾನಗಳು ಹುಟ್ಟುತ್ತಾ ಇದೆ. ಈ ಕುರಿತಂತೆ ಮಾನ್ಯ ಗೃಹ ಸಚಿವರು ಸದನದಲ್ಲಿರುವಂತಹ ಸಂದರ್ಭದಲ್ಲಿ ದಯಮಾಡಿ ಸ್ಪಷ್ಟೀಕರಣ. ಈ ವಿಷಯ ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಇರ್ತಕ್ಕಂಥದ್ದು. ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸು, ರೆವಿನ್ಯೂ ಇಂಟೆಲಿಜೆನ್ಸು ನಮಗೆ ಬರೋದಿಲ್ಲ. ಅದರಿಂದ ನಮಗೆ ಏನಾಗಿದೆ ಅಲ್ಲಿ ಅನ್ನೋದು ನಿಮಗೆ ಹಾಗೆ ಪತ್ರಿಕೆನಲ್ಲಿ ಗೊತ್ತಿದೆ, ಅಷ್ಟೇ ವಿಚಾರ ಗೊತ್ತಿದೆ. ಇದೆಲ್ಲ ತನಿಖೆ ಆಗಬೇಕು. ಸಿ ಬಿ ಐನವರು ತನಿಖೆ ವಹಿಸಿದ್ದಾರೆ ಅಂತ ಹೇಳಿದ್ದಾರೆ, ಅದು ತನಿಖೆ ಆಗಬೇಕು. ಅಲ್ಲಲ್ಲ, ನಮ್ಮ ಹಂತದಲ್ಲಿ ಏನು ತನಿಖೆ ಮಾಡಬೇಕು, ನಮ್ಮ ವಿದಿನ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಏನು ಇದೆಲ್ಲ ಆಗಿದೆ ಅನ್ನೋದನ್ನ ತನಿಖೆ ಮಾಡಬೇಕು. ಅದು ಖಂಡಿತ ಮಾಡ್ತೀವಿ. ಗೃಹ ಸಚಿವರಿಗೆ ಕೇಳಿದ್ರೆ ನಮ್ಮ ಪ್ರಭಾವಕ್ಕೆ ನೀವು ಒಳಗಾಗಬೇಡಿ ಅಂತ. ಅಲ್ಲಲ್ಲ, ನಾವು ಪ್ರಭಾವಕ್ಕೆ ನೀವು ಒಳಗಾಗದಲೆ ಇದೊಂದು ಸರಿಯಾದಂತ ಬಂದೋಬಸ್ತ್ ಇದಕ್ಕೆ ಮಾಡಿ ಆಗ್ಬೋದು. ಏನಾಗಿದೆ, ನಿನ್ನೆ ಒಂಚೂರು ಬ್ಯಾಕ್ಗ್ರೌಂಡ್ ಹೇಳಿದೆ ನಿಮಗೆ. ಹಿರಿಯ IPS ಅಧಿಕಾರಿಯ ಮಗಳು ಅಂದರೆ ಬಯೋಲಾಜಿಕಲ್ ಫಾದರ್ ರಾಮಚಂದ್ರ ರಾವ್ ಇವ್ರಿಗಲ್ಲ. ರಾಮಚಂದ್ರ ರಾವ್ ಮೂಲತಃ ಆಂಧ್ರ ಪ್ರದೇಶದವರು. ಒಂದು ದಲಿತ ಕುಟುಂಬದಿಂದ ಕಷ್ಟಪಟ್ಟು IPS ಓದಿ ಕರ್ನಾಟಕ ಕೇಡರಿಗೆ ಬಂದಂಥವರು. ಅವರೊಬ್ಬ ಜಮೀನ್ದಾರರ ಮಗಳನ್ನು, ಅಲ್ಲಿ ಲೋಕಲ್ ಜಮೀನ್ದಾರರ ಮಗಳನ್ನೊಬ್ಬರನ್ನು ಮದುವೆ ಮಾಡ್ಕೊಂಡಿರ್ತಾರೆ. ಚಿಕ್ಕಮಗಳೂರಿನ SP ಆಗಿದ್ದ ಸಂದರ್ಭದಲ್ಲಿ ರನ್ಯಾ ರಾವ್ ತಾಯಿ ಪರಿಚಯ ಆಗ್ತಾರೆ. ಆವಾಗ ಪ್ರಿಯದರ್ಶಿನಿ ಹೆಸರು, ಪ್ರಿಯದರ್ಶಿನಿ ಹೆಗಡೇಶ್ ಇವ್ರ ತಂದೆ ಹೆಸರು. ಹಂಗೆ ಪರಿಚಯ ಆಗೋದು. ಅವರು ಟ್ರಾನ್ಸ್ಫರ್ ಆಗಿ ಕೊಡಗಿನ SP ಆಗಿದ್ದಾಗ ರಾಮಚಂದ್ರ ರಾವ್ ಅವರ ಪತ್ನಿ ಕಾರ್ ಆಕ್ಸಿಡೆಂಟ್ನಲ್ಲಿ ಹೋಗ್ಬಿಡ್ತಾರೆ. 2 ಮಕ್ಕಳಿರ್ತಾರೆ ಅವ್ರಿಗೆ. ಮಕ್ಕಳ ಜೊತೆಗೆ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳಕ್ಕೆ ಹೋಗುವ ಕಾರ್ ಆಕ್ಸಿಡೆಂಟ್ ಆಗಿ ಪತ್ನಿ ತೀರ್ಕೊಂಡ್ಬಿಡ್ತಾರೆ. ಅದಾದ ಮೇಲೆ ರನ್ಯಾ ರಾವ್ ತಾಯಿ ರಾಮಚಂದ್ರ ರಾವ್ ಅವರಿಗೆ ಆತ್ಮೀಯರಾಗೋದು, ಮುಂದೆ ಮದುವೆ ಆಗೋ ತನಕ ಹೋಗುತ್ತೆ, ಇತ್ಯಾದಿ ಇತ್ಯಾದಿ. ಅದೆಲ್ಲ ಆವಾಗ ಪ್ರಿಯದರ್ಶಿನಿ ಸಿನಿಮಾ ಮಾಡಬೇಕು ಅಂತ ಅವ್ರಿಗೆ ಆಸೆ ಆಗುತ್ತೆ. ತುಂಬ ದೊಡ್ಡ ನಟ ಒಬ್ಬ ಸಲಹೆ ಕೊಟ್ಟರಂತೆ, ರಮ್ಯಾ, ರಕ್ಷಿತಾ, ಹಾಗೆ ಸಕ್ಸಸ್ಫುಲ್ ಆಗ್ಬೇಕಂದ್ರೆ 6ರಿಂದ ಹೆಸರಿಟ್ಕೊಳ್ಳಿ ಅಂತ. ಅವಾಗ ಇವರು ರನ್ಯಾ ಆದರು. ರಾಮಚಂದ್ರ ರಾವ್ ದತ್ತು ಪಡೆದಿದ್ದರಿಂದ ರನ್ಯಾ ರಾವ್ ಅಂತಾಗಿದ್ದು. ಅದೆಲ್ಲ ಆಗಿ ಸಿನಿಮಾಗಳೇನೇನೋ ಆಗಿ ಅಂತಿಮವಾಗಿ ಲಾಸ್ಟ್ ಇಯರ್ ಮದುವೆ ಆಯಿತು. ಮದುವೆ ಆಗಿದ್ದು ತಾಜ್ ವೆಸ್ಟ್ ಎಂಡ್ನಲ್ಲಿ. ಇವತ್ತು ಜೋರು ಚರ್ಚೆ. ಮದುವೆ ಆಲ್ಬಮ್ ತೆಗೆಸ್ ನೋಡ್ರಿ, ಮದುವೆ CD ತಗೊಂಡು ನೋಡ್ರಿ, ಯಾರ್ಯಾರು ಎಷ್ಟೆಷ್ಟು ಆತ್ಮೀಯರಿದ್ರು ಅನ್ನೋದು ಗೊತ್ತಾಗ್ಬಿಡುತ್ತೆ. ಕೆಲವರಂತೂ ಸ್ವಂತ ಮಕ್ಕಳ ಮದುವೆಗೆ ಓಡಾಡಿದ್ರು, ಇಲ್ಲೋ ಹಂಗೆ ಓಡಾಡಿದ್ದಾರೆ ರನ್ಯಾ ರಾವ್ ಮದುವೆಯಲ್ಲಿ ಅಂತ. ಇನ್ಯಾರೋ ಹೇಳ್ತಾರೆ 44 ಲಕ್ಷದ ಡೈಮಂಡ್ ಇದನ್ನು ನೆಕ್ಲೆಸ್ ಯಾರು ಗಿಫ್ಟ್ ಕೊಟ್ಟಿದ್ರು ಚೆಕ್ ಮಾಡಿ, ಇತ್ಯಾದಿ ಇತ್ಯಾದಿ. ಆ ಲೆವೆಲ್ನಲ್ಲಿ ನಡೀತಾ ಇದ್ದಾವೆ ಚರ್ಚೆಗಳು. ಒಂದು ಹಂತದಲ್ಲಿ ಬಂತಲೇ ಇದು BJP ಅವರು ಬುಡಕ್ಕು ಅಂತ ಅನ್ನಿಸ್ತು. ಯಾಕೆ ಗೊತ್ತಾ, ಶಿ ಹ್ಯಾಡ್ ಅ ಕಂಪನಿ. ರನ್ಯಾ ರಾವ್ ಮತ್ತು ರನ್ಯಾ ರಾವ್ ತಮ್ಮ ಡೈರೆಕ್ಟರ್ ಆಗಿದ್ದಕೊಂಡು ಒಂದು ಕಂಪನಿ ಮಾಡಿದ್ರು. ಈ ಇದನ್ನು ಏನು ಗೋಲ್ಡ್ ಬಾರ್ ತಯಾರು ಮಾಡ್ತಾರೆ, ಸಾರಿ ಗೋಲ್ಡ್ ಅಂತೀನಿ, ಮತ್ತು ಗೋಲ್ಡ್ ಸ್ಮಗ್ಲಿಂಗ್, ಕಬ್ಬಿಣದ್ದು ಇದು ಮಾಡ್ತಾರಲ್ಲ, ಬಿಲ್ಡಿಂಗ್ ಕಟ್ಟೋದಕ್ಕೆಲ್ಲ TMT ಬಾರ್, ಆ ಥರದೊಂದು ಫ್ಯಾಕ್ಟ್ರಿ ಹಾಕ್ತೀವಿ ಸಿರಾದಲ್ಲಿ, 138 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತೀವಿ, 100 ಜನರಿಗೆ ನೌಕರಿ ಕೊಡ್ತೀವಿ ಅಂಥೇಳಿ ಒಂದು ಕಂಪ್ನಿ ರಿಜಿಸ್ಟರ್ ಮಾಡಿದ್ರು ಇವರು. ಆ ಕಂಪ್ನಿ KIADBಗೆ ಅಪ್ಲಿಕೇಶನ್ ಹಾಕೊಂಡು ಲ್ಯಾಂಡ್ ತಗೊಳತ್ತೆ. 12 ಎಕರೆ ಲ್ಯಾಂಡ್ ಮಂಜೂರಾಗುತ್ತೆ ಇವ್ರಿಗೆ.
ಅದು ಕೇಸ್ ನೋಡಿದ ತಕ್ಷಣ ಬಂತು ನೋಡಿ ಬಿ ಜೆ ಪಿಯವ್ರಿಗೆ ಅನ್ಕೊಂಡು. ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ, ಮುರುಗೇಶ್ ನಿರಾಣಿ ಅವರು ಕೈಗಾರಿಕಾ ಸಚಿವರಾಗಾದಾಗ ಆಗಿದ್ದದು ಎಲ್ಲ ಬಂತವರು ಬುಡಕ್ಕು ಅನ್ಕೊಂಡ್ವಿ. ನೋಡಿದ್ರೆ ಆ ಪ್ರಾಸೆಸ್ ಕಂಪ್ಲೀಟ್ ಆಗಿಲ್ಲ. ಇವರು ಕಂಪ್ನಿಯಿಂದ ಅಪ್ಲಿಕೇಶನ್ ಹಾಕ್ತಾರೆ, KIADB ಅವರು ಲ್ಯಾಂಡ್ ಮಂಜೂರು ಮಾಡ್ತಾರೆ, ತಗೋಬೋದು ಈ 12 ಎಕರೆ ನೀವು ಅಂತ. ಅದಕ್ಕೆ 30% ದುಡ್ಡು ಕಟ್ಟಬೇಕು. KIADB ಪರ್ ಏಕರ್ ಇಂತಿಷ್ಟು ಅಂತ ಫಿಕ್ಸ್ ಮಾಡಿರುತ್ತೆ, ಅದರ 30% ಕಟ್ಟಬೇಕು ಕಂಪನಿ. ಅಲ್ಲಿ ಸಿರಾ ಹತ್ರ, ಅದು ಸಿರಾ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ 1 ಎಕರೆಗೆ 65 ಲಕ್ಷ KIADB ಜಮೀನಿನ ರೇಟ್ ಆಗಿತ್ತು. 65 ಲಕ್ಷ 1 ಎಕರೆ ಇಂಟು 12 ಎಕರೆ, ಅದರ 30% ದುಡ್ಡನ್ನು ಈ ಕಂಪ್ನಿ KIADB ಕಟ್ಟಬೇಕಾಗಿತ್ತು. ಇಷ್ಟು ಕಟ್ಟಿ ನೀವು ಜಮೀನು ನಿಮ್ಮ ಹೆಸರು ಕೊಡ್ತೀವಿ ಅಂತಾರೆ. ದುಡ್ಡು ಕಟ್ಟಕ್ಕೆ ಆಗೋದಿಲ್ಲ ಕಂಪ್ನಿಗೆ. ಮಂಜೂರಾಗಿದ್ದ ಲ್ಯಾಂಡ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾಗಿ ಅದರ್ವೈಸ್ ಇವತ್ತು BJP ವರ್ಸಸ್ ಕಾಂಗ್ರೆಸ್ ಜೋರು ಗಲಾಟೆ ಆಗಿರೋದು. ಹೆಂಗೆ ಮಂಜೂರಾಯಿತು, ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ರು, ಇತ್ಯಾದಿ ಜೋರು ಗಲಾಟೆ ಆಗಿರೋದು. ಇದು ಕ್ಸಿರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೆಸರು. ಕಂಪನಿ ಶುರುವಾಗಿ 9 ತಿಂಗಳಲ್ಲಿ KIADB ಲ್ಯಾಂಡ್ ಮಂಜೂರಾಗಿರುತ್ತೆ. 9 ತಿಂಗಳಲ್ಲಿ ಮುರುಗೇಶ್ ನಿರಾಣಿ ಅವರು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ರು. ಅಂತಿಮವಾಗಿ KIADB MD ಮಹೇಶ್ ಅವರು ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿಬಿಟ್ರು. ಲ್ಯಾಂಡ್ ಮಂಜೂರಾಗಿದ್ದು ನಿಜ, ಬಟ್ ಅವ್ರ ಹೆಸರು ಹೋಗೇ ಇಲ್ಲ ಅದು ಅಂತ. ಕೇಳಿಸ್ಕೊಳ್ಳಿ. ಆ ಸಂದರ್ಭದಲ್ಲಿ ಕೈಗಾರಿಕಾ ಸಚಿವನಾಗಿ ನಾನು ಆ ಚೇರ್ಪರ್ಸನ್ ಆಗಿರ್ತೇನೆ. ಅವತ್ತಿನ ಲ್ಯಾಂಡ್ ಎಡಿಟೆಡ್ ಕಮಿಟಿಯ SS ಮತ್ತು ಇಂಡಸ್ಟ್ರಿ ಸೆಕ್ರೆಟರಿ ನೋಡುವಂಥ ಕಮಿಟಿ ಅದನ್ನು ಅಪ್ರೂವಲ್ ಮಾಡಿ ಸಿಂಗಲ್ ವಿಂಡೋ ತೊಗೊಂಡ್ಬಂದಿರ್ತಾರೆ. ಆ ಸಿಂಗಲ್ ವಿಂಡೋದಲ್ಲಿ 30 ಜನ ಹಿರಿಯ ಅಧಿಕಾರಿಗಳು ನೋಡಿದಂಥ ತಂಡದಲ್ಲಿ ಆ ಪ್ರಾಜೆಕ್ಟದ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ಅದನ್ನು ಅವರಿಗೆ ಆ ಸಂದರ್ಭದಲ್ಲಿ ಅಲಾಟ್ಮೆಂಟ್ ಮಾಡಿರ್ತಾರೆ. ಇದರಲ್ಲಿ ಕೈಗಾರಿಕಾ ಸಚಿವರದಾಗಲಿ ನಮ್ಮ ಹಿರಿಯ ಅಧಿಕಾರಿಗಳದಾಗಲಿ ಯಾವುದೇ ರೀತಿಯಿಂದ ಕಾನೂನಿನ ಲೋಪದೋಷಗಳು ಆಗಿರೋದಿಲ್ಲ, ಯಾವುದೇ ರೀತಿಯಿಂದ ನಾವು ಅವ್ರಿಗೆ ಫೇವರನ್ನು ಮಾಡಿರೋದಿಲ್ಲ ಅನ್ನುವಂಥದ್ದನ್ನು ನಾನು ಸ್ಪಷ್ಟೀಕರಣ ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಿಂದಿನ ಸರ್ಕಾರದಲ್ಲಿ ಇದು ಅವ್ರಿಗೆ 12 ಎಕರೆ KIADB ಸಿರಾದಲ್ಲಿ ಒಂದು TMT ಫ್ಯಾಕ್ಟ್ರಿ ಅಂತಲ್ಲಿ ಅಲೋಕೇಶನ್ ಆಗಿದೆ, ಅಷ್ಟು ಮಾತ್ರ ಗೊತ್ತು ನನಗೆ. ಅದಕ್ಕೆ ನನಗೆ ಪೂರ್ತಿ ಮಾಹಿತಿ. ಫೆಬ್ರವರಿ ತಿಂಗಳು ಮಾರ್ಚ್ ತಿಂಗಳ 23ರಲ್ಲಿ ಸಿರಾ ಇಂಡಸ್ಟ್ರಿಯಲ್ ಪ್ರದೇಶದಲ್ಲಿ ಒಂದು ಇದೆ, ಆ ಕಂಪನಿ ಹೆಸರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ ಈಗ ಅಪಾದಿತ ಆಗಿರುವಂಥ ಹೆಣ್ಮಗಳು ಡೈರೆಕ್ಟರ್ ಇದ್ದಾಳೆ ಅನ್ನುವಂಥದ್ದು ಸುದ್ದಿಯಾಗಿದೆ. ಯಾರೇ ಇಂಡಸ್ಟ್ರಿ ಮಾಡ್ತಾರೆ ಅಂತಂದರೆ ಕೈಗಾರಿಕೆಗೆ ಎಷ್ಟು ಲ್ಯಾಂಡ್ ಬೇಕು, ಏನು ಬೇಕು, ಎಲ್ಲಿ ಅವೈಲೇಬಲ್ ಇದೆ, ಏನು ಅದೆಲ್ಲ ನೋಡಿಕೊಂಡು ಅವ್ರು ಶಿಫಾರಸು ಮಾಡ್ತಾರೆ. 500 ಕೋಟಿ ರೂಪಾಯಿವರೆಗೂ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ತೀರ್ಮಾನ ಆಗುತ್ತೆ. ಮುಖ್ಯಮಂತ್ರಿ ಹಂತಕ್ಕೆ ಬರೋದೇ ಇಲ್ಲ, ಅದು ನನ್ನ ಹಂತಕ್ಕೆ ಬಂದಿಲ್ಲ. ನಾನು ಆದಮೇಲೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಇದು ಪ್ರೊಸೀಡಿಂಗ್ಸ್ ಆದಮೇಲೆ ಅವ್ರಿಗೇನು ದುಡ್ಡು ಕಟ್ಟಬೇಕು ಅಂತ ನೋಟಿಸ್ ಹೋಗಿತ್ತು, ಆ ದುಡ್ಡನ್ನು ಅವ್ರು ಕಟ್ಟಿಲ್ಲ. ಹೀಗಾಗಿ ಆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡಿಲ್ಲ. ಅವರು ನಮ್ಮನ್ನು ಅಪ್ರೋಚ್ ಮಾಡಿ ಅವರು ಹಣ ಸಂದಾಯ ಮಾಡಿರೋದಿಲ್ಲ. ಹಾಗಾಗಿ ನಾವು ಯಾವುದೇ ಹಂಚಿಕೆ ಮಾಡಿರೋದಿಲ್ಲ ಅವರಿಗೆ. ಪ್ರಾಜೆಕ್ಟ್ ಅಪ್ರೂವಲ್ ಆಗಿತ್ತು, ಮತ್ತು ಪ್ರಾಜೆಕ್ಟ್ ಅಪ್ರೂವಲ್ ಸಾಮಾನ್ಯವಾಗಿ 2 ವರ್ಷದ ಅವಧಿಗೆ ಪ್ರಾಜೆಕ್ಟ್ ಅಪ್ರೂವಲ್ ಆಗಿರ್ತದೆ. ಹಾಗಾಗಿ ಅದು ಲ್ಯಾಪ್ಸ್ ಆಗಿರ್ತದೆ. ಈಗ ಅವರು ಈಗ ದುಡ್ಡನ್ನು ಮೊದಲನೇ ಅವ್ರು ನಮ್ಮನ್ನು ಅದು ಪ್ರಾಜೆಕ್ಟ್ ಅಪ್ರೂವಲ್ ಆದಮೇಲೆ ನಮ್ಮನ್ನು ಅಪ್ರೋಚ್ ಮಾಡಿ 30 ದಿನದೊಳಗಡೆ 30% ಕಟ್ಟಿತ್ತು ಅಂದರೆ ನಾವು ಅಲಾಟ್ಮೆಂಟ್ ಲೆಟರ್ ಕೊಡ್ತಾ ಇದ್ವು. ಅದಾದ ನಂತರ ಉಳಿದ 70% ಹಣನ ಅವ್ರು ಇನ್ನೂ 90 ದಿನದಲ್ಲಿ ಕಟ್ಟಿತ್ತು ಅಂದರೆ ನಾವು ಅವರಿಗೆ ಪೊಸೆಷನ್ ಸರ್ಟಿಫಿಕೇಟು ಮತ್ತು ಲೀಸ್ ಕಮ್ ಸೇಲ್ ಅಗ್ರಿಮೆಂಟನ್ನು ಮಾಡಿಕೊಡ್ತಾ ಇದ್ವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.